ಬೆಂಗಳೂರಿನಲ್ಲಿ ಚುನಾವಣೆ ನಡೆಸಲು ಸರ್ಕಾರ ನಿರಾಸಕ್ತಿ ತೋರ್ತಾ ಇದೆ. ಇದೀಗ ಜಿಬಿಎ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ಗೆ ಸೋಲು ಕಟ್ಟಿಟ್ಟ ಬುತ್ತಿ ಅಂತ ಹೇಳಲಾಗ್ತಾ ಇದೆ. ಈಗ ಜಿಬಿಎ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ಗೆ ಸೋಲು ಕಟ್ಟಿಟ್ಟ ಬುತ್ತಿ. 5 ಜಿಬಿಎ ಪಾಲಿಕೆಗಳಲ್ಲಿ ಕನಿಷ್ಠ 4 ಕೈ ತಪ್ಪುವ ಭೀತಿ ಎದುರಾಗಿದೆ. ಜಿಬಿಎ ಎಲೆಕ್ಷನ್ ಸಂಬಂಧ ಕಾಂಗ್ರೆಸ್ನಿಂದ ನಿನ್ನೆ ತುರ್ತು ಸಭೆ ಮಾಡಲಾಗಿತ್ತು. ಸಭೆಯಲ್ಲಿ ಡಿಸಿಎಂ, ಸಿಎಂ ಸುರ್ಜೇವಾಲಾ ಅನೇಕ ನಾಯಕರು ಭಾಗಿಯಾಗಿದ್ರು. ಜಿಬಿಎ ಒಂದು ಚುನಾವಣೆಯ ಬಗ್ಗೆ ಚರ್ಚೆಯನ್ನ ನಡೆಸಿದ್ದಾರೆ. ಸರ್ಕಾರಕ್ಕೆ ಸದ್ಯ ತಲೆ ಬಿಸಿಯಾಗಿರೋದೇ ಜಿಬಿಎ ಎಲೆಕ್ಷನ್. ರಾಜ್ಯ ಕಾಂಗ್ರೆಸ್ ಉಸ್ತುವಾರಿ ರಣದೀಪ್ ಸಿಂಗ್ ಸುರ್ಜೇವಾಲಾ ಜೊತೆ ಈ ಕುರಿತಂತೆ ಚರ್ಚೆಯನ್ನ ಮಾಡಿದ್ದಾರೆ. ಬೆಂಗಳೂರು ಚುನಾವಣಾ ಜಿಬಿಎ ಎಲೆಕ್ಷನ್ ನಲ್ಲಿ ಈಗ ನಡೆಸದಿದ್ರೆ ಕಳೆದ 6 ವರ್ಷಗಳಿಂದ ಚುನಾವಣೆ ನಡೆಸದೇ ಇರುವಂತಹ ರಾಜ್ಯ ಸರ್ಕಾರ ಜಿಬಿಎ ಎಲೆಕ್ಷನ್ ಸಂಬಂಧ ನಿನ್ನೆ ತುರ್ತು ಸಭೆಯನ್ನ ಮಾಡಿತ್ತು ಕಾಂಗ್ರೆಸ್ ಪಕ್ಷ. ಈ ಸಭೆಯಲ್ಲಿ ಸಿಎಂ, ಡಿಸಿಎಂ ಸುರ್ಜೇವಾಲಾ ಭಾಗಿಯಾಗಿದ್ರು. ನಾಯಕರ ಜೊತೆ, ಕಾಂಗ್ರೆಸ್ ನಾಯಕರ ಜೊತೆ ಎಲ್ಲಾ ಸಾಧಕ ಬಾಧಕಗಳ ಕುರಿತಾಗೂ ಕೂಡ ಚರ್ಚೆಯನ್ನ ನಡೆಸಿದ್ರು. ಈ ಒಂದು ಎಲೆಕ್ಷನ್ ನಡೆಸಿದ್ರೆ ಏನಾಗಬಹುದು, ಒಂದು ವೇಳೆ ನಾವು ಗೆಲ್ತೇವಾ ಅಥವಾ ಬೇರೆ ಪಕ್ಷಗಳಿಗೆ ಏನಾದ್ರೂ ಸ್ಥಾನಗಳು ಹೋಗುತ್ತಾ ಅನ್ನುವಂತಹ ಭೀತಿ ಎದುರಾಗಿದೆ. ನಿರಾಸಕ್ತಿಯನ್ನ ತೋರಿಸ್ತಾ ಇರುವಂತದ್ದು ಸರ್ಕಾರ. ಜಿಬಿಎ ಎಲೆಕ್ಷನ್ ನಡೆದ್ರೆ ಕಾಂಗ್ರೆಸ್ಗೆ ಸೋಲುವ ಭೀತಿ ಇದೆ, ಸೋಲು ಕಟ್ಟಿಟ್ಟ ಭೀತಿ. ಸುರ್ಜೇವಾಲಾ ಸಭೆಯಲ್ಲಿ ಕೈ ನಾಯಕರಿಂದ 2 ರಣತಂತ್ರ. ಜೂನ್ 30ರ ಒಳಗೆ ಎಲೆಕ್ಷನ್ ಮಾಡಬೇಕು ಅಂತ ಸುಪ್ರೀಂ ಸೂಚನೆ ನೀಡಿದೆ. ಸರ್ಕಾರದಿಂದ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಪ್ಲಾನ್ ಮಾಡಿಕೊಂಡಿರುವಂತದ್ದು. ಚುನಾವಣೆಗೆ 3 ತಿಂಗಳು ಕಾಲಾವಕಾಶ ಕೇಳಿ ತಯಾರಿ ಮಾಡಿಕೊಳ್ಳಿ. ಸದ್ಯ ರಾಜ್ಯದಲ್ಲಿ ಜನಗಣತಿ ನಡೀತಾ ಇದೆ. ಎಸ್ಐಆರ್ ನಡೆಯಬಹುದು. ರಾಜ್ಯದಲ್ಲಿ ಮಳೆಗಾಲ ಕೂಡ ಇದೆ ಎನ್ನುವ ನೆಪವನ್ನ ಹೇಳಿ ಅಂತ ಹೇಳ್ತಾ ಇರುವಂತದ್ದು. ಒಂದು ವೇಳೆ ಸುಪ್ರೀಂ ಕೋರ್ಟ್ ಸರ್ಕಾರದ ಮನವಿ ಒಪ್ಪಿದ್ರೆ ಆಗ ಏನ್ ಮಾಡಬೇಕು ಎನ್ನುವುದರ ಬಗ್ಗೆಯೂ ಕೂಡ ಮಾತುಕತೆ ನಡೆದಿದೆ. ಸುರ್ಜೇವಾಲಾ ಸಭೆಯಲ್ಲಿ ಕೈ ನಾಯಕರಿಗೆ 2 ರಣತಂತ್ರ. ಜೂನ್ 30ರ ಒಳಗೆ ಎಲೆಕ್ಷನ್ ಮಾಡಬೇಕು ಅಂತ ಸುಪ್ರೀಂ ಸೂಚನೆಯನ್ನ ನೀಡಿದೆ. ಸರ್ಕಾರದಿಂದ ಸುಪ್ರೀಂ ಕೋರ್ಟ್ ಮೊರೆ ಹೋಗಲು ಈಗ ಪ್ಲಾನ್ ಅನ್ನ ಕೂಡ ಮಾಡಿಕೊಂಡಿರುವಂತದ್ದು. ಜಿಬಿಎ ಚುನಾವಣೆಗೆ ಅನಿವಾರ್ಯ, ಆದ್ರೆ ಕೈ ಪಡೆಯಲ್ಲಿ ಏನೇನ್ ಪ್ಲಾನ್ ಆಗ್ತಾ ಇದೆ ಒಂದೊಂದನ್ನೇ ಗಮನಿಸ್ತಾ ಹೋಗೋದಾದ್ರೆ, ಶಾಸಕರಿಗೆ ಹಾಗೆ ಬಿಎಲ್ಎಗಳಿಗೆ ಚುನಾವಣೆ ಜವಾಬ್ದಾರಿಯ ಹಂಚಿಕೆ ನೀಡಿರುವಂತದ್ದು. ಸಂಪೂರ್ಣವಾಗಿ ಜಿಬಿಎ ಚುನಾವಣೆ ಎದುರಿಸೋದಕ್ಕೆ ತಯಾರಿ ಮಾಡಿಕೊಂಡಿದ್ದಾರೆ. ರಾಜ್ಯ ಕಾಂಗ್ರೆಸ್ಗೆ ಪಾಠ ಮಾಡಿರುವಂತದ್ದು ಉಸ್ತುವಾರಿ ಸಚಿವ. ಸುಪ್ರೀಂ ಕೋರ್ಟ್ ಒಪ್ಪದಿದ್ದಲ್ಲಿ ಜೂನ್ 24ರ ಒಳಗೆ ಎಲೆಕ್ಷನ್ ಆಗಬೇಕು. ಕೂಡಲೇ ಚುನಾವಣಾ ಪ್ರಣಾಳಿಕೆ ಸಮಿತಿ ರಚನೆ ಮಾಡಿ ಅಂತ ಹೇಳಿದ್ದಾರೆ ಸುರ್ಜೇವಾಲಾ. ಟಿಕೆಟ್ ಹಂಚಿಕೆ ಮಾಡಲು ಸ್ಕ್ರೀನಿಂಗ್ ಕಮಿಟಿ ರಚನೆ ಮಾಡಿ. ಉಳಿದಿರುವ ಬಿಎಲ್ಎಗಳ ನೇಮಕಾತಿಗೆ ಸಂಪೂರ್ಣ ಮಾಡಬೇಕು. ಶಾಸಕರಿಗೆ ಹಾಗೂ ಬಿಎಲ್ಎಗಳಿಗೆ ಚುನಾವಣಾ ಜವಾಬ್ದಾರಿಯ ಹಂಚಿಕೆಯನ್ನ ನೀಡಿದ್ದಾರೆ. ಸಂಪೂರ್ಣವಾಗಿ ಜಿಬಿಎ ಚುನಾವಣೆ ಎದುರಿಸುವುದಕ್ಕೆ ತಯಾರಿ ಮಾಡಿಕೊಳ್ತಾ ಇರುವಂತದ್ದು ಕಾಂಗ್ರೆಸ್. ರಾಜ್ಯ ಕಾಂಗ್ರೆಸ್ಗೆ ಪಾಠ ಮಾಡಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ. ಸುಪ್ರೀಂ ಕೋರ್ಟ್ ಒಪ್ಪದಿದ್ದಲ್ಲಿ ಜೂನ್ 24ರ ಒಳಗೆ ಎಲೆಕ್ಷನ್ ಫಿಕ್ಸ್ ಆಗುತ್ತೆ. ಕೂಡಲೇ ಚುನಾವಣಾ ಪ್ರಣಾಳಿಕೆಯ ಸಮಿತಿ ರಚನೆ ಮಾಡಿ. ಟಿಕೆಟ್ ಹಂಚಿಕೆ ಮಾಡಲು ಸ್ಕ್ರೀನಿಂಗ್ ಕಮಿಟಿ ರಚನೆ ಮಾಡಿ ಅಂತ ಹೇಳಿದ್ದಾರೆ. ಉಳಿದಿರುವ ಬಿಎಲ್ಎಗಳ ನೇಮಕಾತಿ ಸಂಪೂರ್ಣ ಮಾಡಬೇಕು. ಶಾಸಕರಿಗೂ ಹಾಗೂ ಬಿಎಲ್ಎಗಳಿಗೆ ಚುನಾವಣಾ ಜವಾಬ್ದಾರಿಯನ್ನ ಹಂಚಿಕೆ ಮಾಡಿದ್ದಾರೆ. ಸಂಪೂರ್ಣವಾಗಿ ಜಿಬಿಎ ಚುನಾವಣೆ ಎದುರಿಸುವುದಕ್ಕೆ ತಯಾರಿಯನ್ನ ಮಾಡಿಕೊಳ್ತಾ ಇರುವಂತದ್ದು. ರಾಜ್ಯ ಕಾಂಗ್ರೆಸ್ಗೆ ಪಾಠ ಮಾಡಿದ್ದಾರೆ ಉಸ್ತುವಾರಿ ಸುರ್ಜೇವಾಲಾ ಅವರು. ನಿನ್ನೆ ನಡೆದಿರುವಂತಹ ಸಭೆಯಲ್ಲಿ ಪ್ರಮುಖ ಅಂಶಗಳನ್ನ ಹೇಳಿದ್ದಾರೆ, ಕಿವಿ ಮಾತನ್ನ ಹೇಳಿದ್ದಾರೆ ಸರ್ಕಾರಕ್ಕೆ ಸುರ್ಜೇವಾಲಾ.